ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಒಬ್ಬ ವ್ಯಕ್ತಿ ಬರೋಬ್ಬರಿ 37 ವರ್ಷ ಜೈಲಿನಲ್ಲಿ ಕಳೆದಿದ್ದಾನೆ. ಬಿಡುಗಡೆಯಾದ ನಂತರವೂ ನಾನು ಮಾಡಿದ್ದು ತಪ್ಪಲ್ಲ ಎಂದು ಹೇಳಿದ್ದಾನಂತೆ. ಯಾರು ಈ ಸಾಯಿಬಣ್ಣ? ಏನಿದು ಈ ದೇಶದ ಅತಿ ದೀರ್ಘ ಜೈಲು ಶಿಕ್ಷೆಯ ಕತೆ? ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಸಾಯಿಬಣ್ಣ ಯಾರು? ಯಾವ ಊರು? ಉದ್ಯೋಗ ಮತ್ತು ಕುಟುಂಬದ ಹಿನ್ನೆಲೆ ಏನು? ಮೊದಲ ಪ್ರಕರಣ ಏನು? ಮೊದಲ ಬಂಧನ ಯಾವುದು? ನ್ಯಾಯಾಲಯದ ತೀರ್ಪು ಏನು? ಪೆರಲ್ ನಂತರ ನಡೆದ ಘಟನೆಗಳು ಏನು? ಎರಡನೇ ಪ್ರಕರಣ ಏನು? ಮತ್ತೆ ಬಂಧನ ಯಾಕೆ? ಮರಣದಂಡನೆ ಯಾಕೆ? ನಂತರ ಹೈಕೋರ್ಟ್ ತೀರ್ಪು. ಬಿಡುಗಡೆ ನಂತರ ಸಾಯಿಬಣ್ಣ ಹೇಳಿದ್ದೇನು? ಈ ಪ್ರಕರಣದ ಬಗ್ಗೆ ಸಮಾಜದಲ್ಲಿ ಮೂಡಿದ ಚರ್ಚೆಗಳು ಏನು ಎಂದೆಂದು ತಿಳಿಯೋಣ ಬನ್ನಿ. ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ದೀರ್ಘಕಾಲ ಜೈಲುವಾಸ, ಪರಪ್ಪನ ಅಗ್ರಹದಿಂದ ಬಿಡುಗಡೆಯಾದ ಕಲಬುರಗಿಯ ಸಾಯಿಬಣ್ಣ ಕಥೆ ಇದು. ಸನ್ನಡತೆಯ ಆಧಾರದ ಮೇಲೆ ಶನಿವಾರ ಜೈಲಿನಿಂದ ಬಿಡುಗಡೆಯಾದ 24 ಜೀವಾವಧಿ ಶಿಕ್ಷೆಯ ಕೈದಿಗಳಲ್ಲಿ ಸಾಯಿಬಣ್ಣ ಕೂಡ ಒಬ್ಬರು. ಆದರೆ ಅವರ ಈ ಬಿಡುಗಡೆ ದೇಶದ ಅತ್ಯಂತ ದೀರ್ಘಾವಧಿಯ ಜೈಲು ಶಿಕ್ಷೆಯ ಇತಿಹಾಸ ಮತ್ತು ಅಪರಾಧ ಜಗತ್ತಿನ ವಿಚಿತ್ರ ಮನಸ್ಥಿತಿಯೊಂದನ್ನು ಸಮಾಜದ ಮುಂದೆ ತೆರೆದಿಟ್ಟಿದೆ. ಬೆಂಗಳೂರು ನಿಜವಾದ ಹೆಜ್ಜೆಗಳು, ಆಯಸ್ಸನ್ನು ಬಿಂಬಿಸುವ ಉದ್ದನೆಯ ಬಿಳಿ ಕೂದಲು ಮತ್ತು ಗಡ್ಡ 72 ವರ್ಷದ ಸಾಯಿಬಣ್ಣ ಲಿಂಗಪ್ಪ ನಟೇಕರ್ ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮುಖ್ಯ ದ್ವಾರದಿಂದ ಹೊರನಡೆದಾಗ ಅವರು ಸುಮಾರು 4 ದಶಕಗಳ ಬಳಿಕ ಸ್ವತಂತ್ರವಾಗಿ ಉಸಿರಾಡುತ್ತಿದ್ದಾರೆ. ಸನ್ನಡತೆಯ ಆಧಾರದ ಮೇಲೆ ಶನಿವಾರ ಜೈಲಿನಿಂದ ಬಿಡುಗಡೆಯಾದ 24 ಜೀವಾವಧಿ ಶಿಕ್ಷೆಯ ಕೈದಿಗಳಲ್ಲಿ ಸಾಯಿಬಣ್ಣ ಕೂಡ ಒಬ್ಬರು. ಆದರೆ ಅವರ ಈ ಬಿಡುಗಡೆ ದೇಶದ ಅತ್ಯಂತ ದೀರ್ಘಾವಧಿಯ ಜೈಲು ಶಿಕ್ಷೆಯ ಇತಿಹಾಸ, ಅಪರಾಧ ಜಗತ್ತಿನ ವಿಚಿತ್ರ ಮನಸ್ಥಿತಿಯೊಂದನ್ನು ಸಮಾಜದ ಮುಂದೆ ತೆರೆದಿಟ್ಟಿದೆ. ಸಾಯಿಬಣ್ಣ ಅವರು ಬೆಳಗಾವಿ ಜೈಲಿನಲ್ಲಿ ಮತ್ತು ಕಲಬುರಗಿಯಲ್ಲಿದ್ದಾಗ ಅವರೊಂದಿಗೆ ನಾನು ಮೊದಲು ಸಂವಹನ ನಡೆಸಿದ್ದೇನೆ. ಜೈಲಿನೊಳಗೆ ಅವರ ನಡವಳಿಕೆ ತುಂಬ ಉತ್ತಮವಾಗಿತ್ತು ಎಂದು ಜೈಲು DTP ಅಲೋಕ್ ಕುಮಾರ್ ಹೇಳಿದ್ದಾರಂತೆ. ಜೈಲು ಅಧಿಕಾರಿಗಳ ಪ್ರಕಾರ ಸಾಯಿಬಣ್ಣ ದೇಶದಲ್ಲಿ ಅತ್ಯಂತ ದೀರ್ಘಕಾಲ ಸೆರೆಮನೆ ವಾಸ ಅನುಭವಿಸಿದ ಕೈದಿಯಾಗಿದ್ದಾರೆ. ಅವರ ಬಿಡುಗಡೆಯ ಕುರಿತು ಮಾತನಾಡಿದ DGP ಅಲೋಕ್ ಕುಮಾರ್, ನಾನು ಬೆಳಗಾವಿ ಮತ್ತು ಕಲಬುರಗಿ ಜೈಲಿನಲ್ಲಿದ್ದಾಗ ಸಾಯಿಬಣ್ಣ ಅವರೊಂದಿಗೆ ಸಂವಹನ ನಡೆಸಿದ್ದೆ. ಜೈಲಿನೊಳಗೆ ಅವರ ನಡವಳಿಕೆ ತುಂಬ ಉತ್ತಮವಾಗಿತ್ತು ಎಂದು ತಿಳಿಸಿದ್ದಾರೆ. ಸಾಯಿಬಣ್ಣ ಅವರ ಕಥೆಯು ಪುನರಾವರ್ತಿತ ದುರಂತವಾಗಿದೆ. 1988ರಲ್ಲಿ ಅವರ ಮೊದಲ ಪತ್ನಿ ಮಲ್ಕ್ವಾಳಮ್ಮನನ್ನು ದಾಂಪತ್ಯ ದ್ರೋಹದಿಂದ ಶಂಕೆಯಿಂದ ಕೊಲೆ ಮಾಡಿದ ಆರೋಪ ಹೊರಿಸಲಾಯಿತು. ಅಪರಾಧಿ ಎಂದು ಸಾಬೀತಾಗಿ ಜೀವಾವಧಿ ಶಿಕ್ಷೆ ವಿಧಿಸಿದ ನಂತರ 1994ರಲ್ಲಿ ಅವರಿಗೆ ಪೆರಲ್ ನೀಡಲಾಯಿತು. ಈ ಸಮಯದಲ್ಲಿ ಮರುಮದುವೆಯಾಗಿ ಹೊಸ ಕುಟುಂಬವನ್ನು ಆರಂಭಿಸಿದ್ದಾರೆ. ನಂತರ ಹೆಣ್ಣು ಮಗುವಿನ ತಂದೆಯಾಗಿದ್ದಾರೆ. ನಂತರದ ಮತ್ತೊಂದು ಫೆರಲ್ ಅವಧಿಯಲ್ಲಿ ಹೊರಬಂದ ಸಾಯಿಬಣ್ಣ ಎರಡನೇ ಪತ್ನಿ ನಾಗಮ್ಮಳನ್ನು ಮೇಲೂ ದಾಂಪತ್ಯ ದ್ರೋಹ ಸಂಖ್ಯೆ ವ್ಯಕ್ತಪಡಿಸಿದ್ದಾರೆ. ಕೋಪದ ಭರದಲ್ಲಿ ಪತ್ನಿ ನಾಗಮ್ಮ ಹಾಗೂ ಅದನ್ನು ತಡೆಯಲು ಬಂದ ತನ್ನದೇ ಆದ ಅಪ್ರಾಪ್ತ ಮಗಳು ವಿಜಯಲಕ್ಷ್ಮಿಯನ್ನು ಹರಿತವಾದ ಆಯುಧದಿಂದ ಅಮಾನುಷವಾಗಿ ಕತ್ತರಿಸಿ ಕೊಂದಿದ್ದಾರಂತೆ. ಬಳಿಕ ತಾನು ಇರಿದುಕೊಂಡು ಸಾವಿಗೆ ಶರಣಾಗಲು ಯತ್ನಿಸಿದರೆಂದು ಬದುಕುಳಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದ ಸಾಯಿಬಣ್ಣ ಈ ಕೊಲೆಗಳಿಂದಾಗಿ ತಾವು ಉದ್ಯೋಗ ಕಳೆದುಕೊಂಡಿದ್ದಲ್ಲದೆ ಇಂದು 1 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ 10 ಎಕರೆ ಭೂಮಿಯನ್ನು ಕಳೆದುಕೊಳ್ಳಬೇಕಾಗಿತ್ತಂತೆ ಎಂದು ಅವರು ಅಳಲು ತೊಡಗಿಕೊಂಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ಜೈಲಿನಲ್ಲಿದ್ದರೂ ತಮ್ಮ ಪತ್ನಿಯರ ದಾಂಪತ್ಯ ದ್ರೋಹದ ಪುರಾವೆಗಳಿಗೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ತಾವು ಮಾಡಿದ ಕೊಲೆಗಳಿಗಾಗಿ ಅವರು ಪಶ್ಚಾತ್ತಾಪ ಪಟ್ಟಿಲ್ಲ. 2003ರಲ್ಲಿ ವಿಚಾರಣಾ ನ್ಯಾಯಾಲಯವು ಈ ಅಪರಾಧದ ಕ್ರೌರ್ಯವನ್ನು ಪರಿಗಣಿಸಿ ಸಾಯಿಬಣ್ಣನಿಗೆ ಮರಣದಂಡನೆ ವಿಧಿಸಿತು. ಆದರೆ ನಂತರ ಕರ್ನಾಟಕ ಹೈಕೋರ್ಟ್ ಅದನ್ನು ಜೀವಾವಧಿ ಶಿಕ್ಷೆಗೆ ಇಳಿಸಿತು. ಸಾಯಿಬಣ್ಣ ಸುಮಾರು 1 ದಶಕದ ಕಾಲ ಏಕಾಂತ ಬಂಧನದಲ್ಲಿದ್ದರು. ಹೈಕೋರ್ಟ್ ಈ ಏಕಾಂತ ಬಂಧನವನ್ನು ಕಾನೂನು ಬಾಹಿರ ಮತ್ತು ಅವಮಾನನೀಯ ಎಂದು ತೀರ್ಪು ನೀಡಿತು. ಅಲ್ಲದೆ ಅವರ ಕ್ಷಮಾದಾನ ಅರ್ಜಿಯನ್ನು ಇತ್ಯರ್ಥಪಡಿಸುವಲ್ಲಿ ಆತ ದೀರ್ಘಕಾಲ ವಿಳಂಬವು ಅವರ ಪರವಾಗಿ ಕೆಲಸ ಮಾಡಿತು. ಇದರ ಫಲವಾಗಿ 37 ವರ್ಷಗಳ ನಂತರ ಮಾನವೀಯತೆಯ ಆಧಾರದ ಮೇಲೆ ಅವರನ್ನು ಬಿಡುಗಡೆ
ಮಾಡಲಾಯಿತು. ಜೈಲಿನ ಹೊರಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಾಯಿಬಣ್ಣ, ತಮ್ಮ ಪತ್ನಿಯರ ದಾಂಪತ್ಯ ದ್ರೋಹದಿಂದಾಗಿಯೇ ತಾವು ಈ ಕೊಲೆಗಳನ್ನು ಮಾಡಿರುವುದಾಗಿ ಪುನಶ್ಚಿಸಿದರು. ಎರಡೂ ಅಪರಾಧಗಳ ಸುತ್ತಲಿನ ಸಂದರ್ಭಗಳನ್ನು ವಿವರಿಸುತ್ತಾ, ಮೊದಲನೆಯದರಲ್ಲಿ ಭಾಗಿಯಾಗಿರುವ ವ್ಯಕ್ತಿ ತಪ್ಪಿಸಿಕೊಂಡು ತನ್ನ ಹೆಂಡತಿಯನ್ನು ಕೊಂದಿದ್ದಾನೆ ಎಂದು ಹೇಳಿಕೊಂಡರು. ಎರಡನೆಯ ಪ್ರಕರಣದಲ್ಲಿ ಅವರ ಅತ್ತೆ ತಮ್ಮ ಎರಡನೇ ಹೆಂಡತಿಯನ್ನು ದ್ರೋಹದಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸಿದರು ಎಂದು ಅವರು ಆರೋಪಿಸಿದರು. ನನ್ನ ಹೆಂಡತಿಯರು ದಾಂಪತ್ಯ ದ್ರೋಹ ಎಸಗಿದ್ದಕ್ಕೆ ನನ್ನ ಬಳಿ ಸಾಕ್ಷ್ಯಗಳಿವೆ. ಮೊದಲ ಪತ್ನಿಯ ಜೊತೆಗಿದ್ದ ವ್ಯಕ್ತಿ ತಪ್ಪಿಸಿಕೊಂಡಿದ್ದರಿಂದ ಆಕೆಯನ್ನು ಕೊಂದೆ. ಎರಡನೇ ಪತ್ನಿಯ ತಾಯಿ ಆಕೆಯನ್ನು ತಪ್ಪು ಹಾದಿಗೆಳೆಯಲು ಪ್ರೋತ್ಸಾಹಿಸಿದಳು. ತನ್ನ ಹೆಂಡತಿ ಕುಂಟಿಯಾಗಿದ್ದರೂ ನನಗೆ ಬೇಸರವಿಲ್ಲ, ಆದರೆ ನನಗೆ ಮುಖ್ಯವಾದುದು ಅವಳ ನಿಷ್ಠೆ ಮಾತ್ರ ಎಂದು ಸಾಯಿಬಣ್ಣ ಹೇಳಿದ್ದಾರೆ. ಈ 24 ಅಪರಾಧಿಗಳ ಬಿಡುಗಡೆಯು ಕರ್ನಾಟಕ ಸರ್ಕಾರದ ಕೈದಿಗಳ ಪುನರ್ವಸತಿ ಪ್ರಯತ್ನಗಳಿಗೆ ಹಿಡಿದ ಕನ್ನಡಿಯಾಗಿದೆ. ಜೈಲು ಎಂಬುದು ಕೇವಲ ಶಿಕ್ಷೆಯ ಕೇಂದ್ರವಾಗದೆ ಪರಿವರ್ತನೆಯ ಶಾಲೆಯಾಗಬೇಕು ಎಂದು ಮತ್ತು ಸುಧಾರಿತ ಕೈದಿಗಳು ಸಮಾಜಕ್ಕೆ ಮರಳಿ ಜವಾಬ್ದಾರಿಯುತ ಜೀವನ ನಡೆಸಬೇಕು ಎಂಬುದೇ ಈ ಬಿಡುಗಡೆಯ ಹಿಂದಿನ ಆಶಯವಾಗಿದೆ. ನಮಸ್ಕಾರ ಸ್ನೇಹಿತರೆ.